ಮಳೆ ಬಂದಾಗ ಒಂದಷ್ಟು ಸಮಸ್ಯೆಗಳಾಗೋದು ಸಹಜ. ಆದರೆ ಅಲ್ಲಿ ಪದೇ ಪದೇ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅಂದರೆ ಅವರೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಮತ್ತೆ ಆಗುತ್ತೆ ಅಂತ. ಇನ್ನು ಮಂಗಳೂರಿನಲ್ಲಿ ಭಯಂಕರ ಮಳೆ ಆಗ್ತಾ ಇದೆ. ರಸ್ತೆಯಲ್ಲಿ ನದಿಯಂತೆ ಮಳೆ ನೀರು ಉಕ್ಕಿ ಹರಿತಾ ಇರುವಂತಹ ದೃಶ್ಯಗಳು ಕೂಡ ಕಾಣಸಿಗುತ್ತೆ. ಮಂಗಳೂರಿನ ಅತ್ತಾವರ, ಬಿಜ್ವಾಯಿ ಸೇರಿದಂತೆ ಹಲವೆಡೆ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಮಳೆಯಿಂದ ಮನೆಗಳಿಗೆ ಮಳೆ ನೀರು ನುಗ್ತಾ ಇದ್ದು ಜನವಾಸಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಪಂಪ್ವೆಲ್ ಸರ್ಕಲ್ ಮತ್ತೆ ಮುಳುಗಡೆಯಾಗಿದ್ದು ಸಂಚಾರಕ್ಕೆ ಅಡ್ಡಿ ಆಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಮಂಗಳೂರಿನ ಗ್ರೌಂಡ್ ರಿಪೋರ್ಟ್. ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯವೇ ಸಾಕ್ಷೀಕರಿಸ್ತಾ ಇದೆ. ರಸ್ತೆಯಲ್ಲೆಲ್ಲ ನೀರು. ಇನ್ನು ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಜನ ಸಮಸ್ಯೆಯಲ್ಲಿ ಬದುಕ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಇವತ್ತು ರೆಡ್ ಅಲರ್ಟ್ ಇರುವಂಥ ಹಿನ್ನೆಲೆಯಲ್ಲಿ ಸಂಜೆ ಆಗ್ತಿದ್ದಂತೆ ಭಾರಿ ದೊಡ್ಡ ಪ್ರಮಾಣದ ಮಳೆ ಆಗಿದೆ. ಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ ಸುರಿದಿರುವಂಥ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಕೆಲವೊಂದು ಕಡೆಗಳಲ್ಲಿ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿದೆ. ಅದರಲ್ಲೂ ಪ್ರಮುಖವಾಗಿ ನೀವು ಗಮನಿಸಬಹುದು ಮಂಗಳೂರಿನ ಪಂಪ್ವೆಲ್ ಸರ್ಕಲ್ನ ಪರಿಸ್ಥಿತಿಯನ್ನು ಗಮನಿಸಬಹುದು. ಇಡೀ ಪಂಪ್ವೆಲ್ ಸರ್ಕಲ್ನಲ್ಲಿರುವಂಥ ಈ ರಸ್ತೆ ಏನಿದೆ, ಈ ರಸ್ತೆಯನ್ನು ನೀವು ಗಮನಿಸಿದರೆ ಇದು ಸಂಪೂರ್ಣವಾಗಿ ನದಿಯಂತಾಗಿ ಹರಿತಾ ಇದೆ. ಇಲ್ಲಿ ಯಾವುದೇ ವಾಹನಗಳು ಓಡಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಂಗಳೂರು ನಗರದಿಂದ ಹೊರಗೆ ಹೋಗುವಂಥ ಈ ಒಂದು ಪ್ರಮುಖ ರಸ್ತೆ, ಈ ಪ್ರಮುಖ ರಸ್ತೆ ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಜಲಾವೃತಗೊಂಡಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ವಾಹನಗಳ ಓಡಾಟಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ತುರ್ತು ಸೇವೆ, ಆಂಬ್ಯುಲೆನ್ಸ್ ಸೇವೆ ಈಗ ಹೋಗುವಂಥ ಸಂದರ್ಭದಲ್ಲಿ ಅದು ನೀರಿನಲ್ಲಿ ಮುಳುಗುವಂಥ ಸಾಧ್ಯತೆ ಇತ್ತು, ಬಾಕಿ ಆಗುವ ಸಾಧ್ಯತೆ ಇತ್ತು. ಆ ಸಂದರ್ಭದಲ್ಲಿ ಸ್ಥಳೀಯರು ಅದನ್ನು ಕಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಈ ಕಡೆ ನೀವು ಗಮನಿಸಬಹುದು, ಇದು ಪ್ರಮುಖ ರಸ್ತೆ, ಮಹಾವೀರ ವೃತ್ತ, ಪಂಪ್ವೆಲ್ ಸರ್ಕಲ್ ಏನಿದೆ ಇದು ಪ್ರಮುಖ ರಸ್ತೆ. ಈ ರಸ್ತೆಯಲ್ಲಿನ ಜನರನ್ನು ನೀವು ಗಮನಿಸಬಹುದು. ಜನರನ್ನು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಕಳಿಸಲಿಕ್ಕೆ ಯಾವ ಪ್ರಮಾಣದಲ್ಲಿ ಸಾರ್ವಜನಿಕರು ಕಷ್ಟಪಡ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಅಷ್ಟೊಂದು ಪ್ರಮಾಣದಲ್ಲಿ ನೀರಿನ ಹರಿವು ಇರುವಂಥದ್ದು. ಇದು ಪ್ರಮುಖ ರಸ್ತೆ ಈ ರೀತಿಯಾಗಿ ನದಿಯಂತೆ ಹರಿತಾ ಇದೆ. ನದಿಯಂತೆ ಅಷ್ಟೊಂದು ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಿರುವುದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಈ ಭಾಗದಲ್ಲಿ ನೀವು ವಾಹನಗಳನ್ನು ಗಮನಿಸುತ್ತಿದ್ದರೆ ವಾಹನಗಳು ಸಂಪೂರ್ಣವಾಗಿ ಕಿಲೋಮೀಟರ್ ಗಟ್ಟಲೆ ನಿಂತಿರುವಂಥದ್ದು. ಅಂದರೆ ಇದು ಮಂಗಳೂರಿಗೆ ಹೈವೇಯಿಂದ, ಬೆಂಗಳೂರು ಹೈವೇಯಿಂದ ಮಂಗಳೂರಿಗೆ ಪ್ರವೇಶ ಮಾಡುವಂಥ ಪ್ರಮುಖ ಇದೊಂದು ರಸ್ತೆ. ಈ ರಸ್ತೆಯಲ್ಲಿ ಈಗ ಈ ರೀತಿಯಾಗಿ ನೀರು ಹರಿದು ಬಂದಿರುವಂಥ ಕಾರಣಕ್ಕಾಗಿ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಜೊತೆಗೆ ವಾಹನಗಳ ಸಂಚಾರ ಮಾಡಲಿಕ್ಕೂ ಕಷ್ಟ ಸಾಧ್ಯ. ಭಾರಿ ಪ್ರಮಾಣದ ವಾಹನಗಳೆಲ್ಲ ಇದೇ ನೀರಲ್ಲಿ ಹೋಗ್ತಾ ಇರುವಂಥದ್ದು. ನೀವು ದೃಶ್ಯವನ್ನು ಗಮನಿಸುತ್ತಿದ್ದರೆ ಈ ರೀತಿಯಾದಂಥ ದೊಡ್ಡ ಪ್ರಮಾಣದ ನೀರಲ್ಲೇ ಈ ರೀತಿಯಾದಂಥ ದೊಡ್ಡ ವಾಹನಗಳು ಸಂಚಾರವನ್ನು ಮಾಡುತ್ತೆ. ಆದರೆ ಸಣ್ಣ ಪ್ರಮಾಣದ ಯಾವುದೇ ವಾಹನಗಳನ್ನು ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜನರು ಒಂದು ಕಡೆಯಲ್ಲಿ ಸಂಪೂರ್ಣವಾಗಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಾ ಇದೆ. ಇದು ಈ ಒಂದು ಭಾಗದಲ್ಲಿರುವಂಥ ರಾಜಕಾಲುವೆ ಏನಿದೆ, ಈ ರಾಜಕಾಲುವೆ ತುಂಬಿ ಹರಿಯುತ್ತದೆ. ತುಂಬಿ ಹರಿಯುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನೀರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹರಿದು ಬರ್ತಾ ಇರುವಂಥದ್ದು ಇಲ್ಲಿ ಗಮನಿಸ್ಬೋದು. ಜನರು ಈ ರೀತಿಯಾದಂಥ ಒಂದು ನೀರಿನ ಪರಿಸ್ಥಿತಿ ಇದ್ದಂಥ ಕಾರಣಕ್ಕಾಗಿ ಆ ಭಾಗದಿಂದ ಈ ಭಾಗಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಸಂಜೆ ವೇಳೆಯಲ್ಲಿ ಎಲ್ಲರೂ ಶಾಲಾ ಕಾಲೇಜುಗಳನ್ನು ಬಿಟ್ಟು, ಕೆಲಸವನ್ನು ಬಿಟ್ಟು